ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ವಿದ್ಯಾರ್ಥಿಗಳೇ, ಶಾಲಾ ಶಿಕ್ಷಕರೇ ಹಾಗೂ ಶಾಲಾ ಶಿಕ್ಷಕ ವೃತ್ತದವರೇ. ತಮ್ಮೆಲ್ಲರಿಗೂ ಇವತ್ತಿನ ಬೆಳಗಿನ ಶುಭೋದಯಗಳು ಹಾಗೂ ಇಂದಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಹಾಗೂ ಲವಣಗಳು ಇವುಗಳ ಅರ್ಥ ಹಾಗೂ ಅವುಗಳ ಭೌತಿಕ ರೂಪ ಮತ್ತೆ ಈ ಒಂದು ಮೆಟಲಿಸ್ಟಿಕ್ ಅಲ್ಲಿ ಏನಂತ ಕರಿತೀವಿ, ಲೋಹದ ವಸ್ತುಗಳಲ್ಲಿ ಆಮ್ಲಗಳ ಪ್ರತ್ಯಾಮ್ಲಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಕುರಿತು ಹೇಳಿದ್ವಿ. ಜೊತೆಗೆ ಕ್ಷಾರಗಳನ್ನ ಕೂಡ ಕುರಿತು ನಾವು ಮಾತಾಡ್ತಾ ಹೋಗಿದ್ವಿ. ಅದೇ ರೀತಿಯ ಪಾಠವನ್ನ ಮುಂದುವರ್ಸ್ಕೊಂಡು ಹೋಗೋದಾದ್ರೆ ಇವತ್ತು ಒಂದು ಪ್ರಯೋಗದಿಂದ ನಮ್ಮ ಈ ಪಾಠವನ್ನ ಮುಂದುವರಿಸ್ತಾ ಹೋಗೋಣ. ಪ್ರಯೋಗ ಹೀಗಿರುತ್ತೆ: ನೀರಿನಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ದ್ರಾವಣಗಳಿಗೆ ಏನಾಗುತ್ತೆ? ನಿಮ್ಮಲ್ಲಿ ಒಂದು ಕೌತುಕತೆ ಇರಬಹುದು, ಈ ಆಮ್ಲಗಳು ಪ್ರತ್ಯಾಮ್ಲಗಳು ನೀರಿನಲ್ಲಿ ಯಾವ ರೀತಿ ವ್ಯವಹರಿಸುತ್ತೆ, ನೀರಿನಲ್ಲಿ ಇವುಗಳ ಗುಣ ಯಾವ ರೀತಿ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ. ಈಗ ನೀರಿನಲ್ಲಿ ಆಮ್ಲಗಳು ಪ್ರತ್ಯಾಮ್ಲಗಳು ಯಾವ ರೀತಿ ನಮ್ಮ ಕಾರ್ಯವೈಖರಿಯನ್ನ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳೋದಾದ್ರೆ ಈ ಒಂದು ಚಟುವಟಿಕೆಯನ್ನ ಮಾಡ್ಬೇಕಾಗತ್ತೆ. ಆಮ್ಲಗಳು ಕೇವಲ ಜಲೀಯ ದ್ರಾವಣದಲ್ಲಿ ಮಾತ್ರ ಅಯಾನುಗಳನ್ನ ಉಂಟು ಮಾಡುತ್ತದೆಯೇ? ಇದನ್ನ ಈ ಒಂದು ಚಟುವಟಿಕೆ ಮೂಲಕ ಪರೀಕ್ಷಿಸೋಣ. ಒಂದು ಸ್ವಚ್ಛ ಮತ್ತು ಶುಷ್ಕ ಪ್ರಮಾಣದಲ್ಲಿ ಸುಮಾರು 1 ಗ್ರಾಂ ಘನ NaCl ತೆಗೆದುಕೊಳ್ಳಿ. 1 ಗ್ರಾಂನಷ್ಟು ಘನ ಅಂದ್ರೆ ಸಾಲಿಡ್ ಸ್ಥಿತಿಯಲ್ಲಿರುವಂತಹ NaCl ತೆಗೆದುಕೊಳ್ಳಿ ಮತ್ತು ಚಿತ್ರ 2.4 ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನ ಜೋಡಿಸಿ. ಪ್ರಣಾಳಕ್ಕೆ ಸ್ವಲ್ಪ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಸೇರಿಸಿ. ಏನನ್ನ ವೀಕ್ಷಿಸ್ತಾ ಇದ್ದೀರಾ? ನಿರ್ಗಮನಾಳದ ಮೂಲಕ ಅನಿಲ ಹೊರಬರ್ತಾ ಇದೆಯಾ? ಬಿಡುಗಡೆಯಾದಂತಹ ಅನಿಲವನ್ನ ಕ್ರಮವಾಗಿ ಶುಷ್ಕ ಮತ್ತು ಒದ್ದೆಯಾದ ನೀಲಿ ಲಿಟ್ಮಸ್ ಕಾಗದದಿಂದ ಪರೀಕ್ಷಿಸಿ. ಅಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ? ಯಾವ ಸಂದರ್ಭದಲ್ಲಿ ಲಿಟ್ಮಸ್ ಕಾಗದದ ಬಣ್ಣ ಬದಲಾಗುತ್ತೆ? ಮೇಲಿನ ಚಟುವಟಿಕೆಯ ಆಧಾರದಲ್ಲಿ ಶುಷ್ಕ HCl ಅನಿಲ, HCl ದ್ರಾವಣ, ಇವು ಆಮ್ಲೀಯ ಗುಣಗಳ ಕುರಿತಂತೆ ನೀವು ಯಾವ ತೀರ್ಮಾನಕ್ಕೆ ಬರುತ್ತೀರಾ? ಜೊತೆಗೆ ನೋಡಿ, ಜೊತೆಗೆ ಒಂದು ಸೂಚನೆ ಕೂಡ ಇದೆ. ಇದನ್ನ ನೀವಾಗೆ ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ವಾತಾವರಣ ತೇವಾಂಶ ಪೂರಿತವಾಗಿದ್ರೆ ಉತ್ಪತ್ತಿಯಾದ ಅನಿಲವನ್ನ ನೀವು ಶುಷ್ಕಗೊಳಿಸಲು ಕ್ಯಾಲ್ಸಿಯಂ ಕ್ಲೋರೈಡ್ ಹೊಂದಿರುವ ಶುಷ್ಕನ ಕೊಳವೆ ಡ್ರೈಯಿಂಗ್ ಟ್ಯೂಬ್ ಮೂಲಕ ಹಾಯಿಸಬೇಕು. ಈ ಪ್ರಯೋಗವು HCl ನಲ್ಲಿ ಹೈಡ್ರೋಜನ್ ಅಯಾನುಗಳು ನೀರಿನ ಉಪಸ್ಥಿತಿಯಲ್ಲಿ ಉತ್ಪತ್ತಿಯಾಗುತ್ತದೆ ಎಂಬುದನ್ನ ಸೂಚಿಸುತ್ತೆ. ನೀರಿನ ಅನುಪಸ್ಥಿತಿಯಲ್ಲಿ HCl ಅಣುಗಳಲ್ಲಿ H+ ಅಯಾನುಗಳು ಬೇರ್ಪಡಿಸುವಿಕೆ ಸಾಧ್ಯವಿಲ್ಲ. ಆದ್ರಿಂದ ಈ H+ ಅಣುಗಳ ಬೇರ್ಪಡಿಕೆ ಮಾಡ್ಬೇಕು ಅಂತ ಹೇಳಿದ್ರೆ ನೀರು ಅನ್ನೋದು ಬಹಳ ಅಗತ್ಯ ಇರುತ್ತೆ. ನೀರಿಲ್ದೆ ಅದನ್ನ ಮಾಡಕ್ ಆಗಲ್ಲ. ಇವಾಗ ಇದ್ರದ್ದು ಒಂದು ಕೆಮಿಕಲ್ ಫಾರ್ಮುಲಾ ಅಥವಾ ಸಮೀಕರಣವನ್ನ ಈ ರೀತಿ ಇರುತ್ತೆ: HCl ಪ್ಲಸ್ H2O ಅಂದ್ರೆ ನೀರು ಸೇರಿದಾಗ H ಎಷ್ಟಿದೆ? ಒಟ್ಟು 3 ಇದೆ. H3O ಮೈನಸ್ ಪ್ಲಸ್ Cl ಮೈನಸ್ ಈ ರೀತಿಯಾಗಿ ಆಗತ್ತೆ. ಅರ್ಥ ಆಯ್ತಾ? ಹೋದ್ ಕ್ಲಾಸ್ ನಲ್ಲಿ ನಿಮ್ಗೆಲ್ಲ ನೆನಪಿರೋ ಹಾಗೆ ನಾವು ಅಯಾನುಗಳ ವ್ಯತ್ಯಾಸವನ್ನ ಹೇಗೆ ಕಂಡುಹಿಡಿತಾ ಇದ್ವಿ? H+ ಅಯಾನುಗಳನ್ನ ಹೇಗೆ ಕಂಡುಹಿಡಿತಾ ಇದ್ವಿ ನಾವು? HCl ಅಂತ ಬಂದಾಗ H+ ಆಗಿರುತ್ತೆ, ಆದ್ರೆ Cl ಮೈನಸ್ ಆಗಿರುತ್ತೆ ಅಲ್ವಾ? ಇಲ್ಲಿ HCl ಇಲ್ಲಿ H+ ಆಗೇ ಇದೆ, ಆದ್ರೆ Cl ಮೈನಸ್ ಆಗಿದೆ. H2 H+ ಆಗೇ ಇದೆ, O ಬಂದು ಮೈನಸ್ ಆಗಿದೆ. ಈ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಅರ್ಥ ಆಗ್ತಾ ಇದೆಯಲ್ಲ ಮಕ್ಳೇ? ಎಲ್ಲಾದ್ರೂ ಯಾರಿಗಾದ್ರೂ ಏನಾದ್ರೂ ಸಂಶಯ ಇದ್ರೆ ಅದನ್ನ ನೀವು ಕೇಳಿ ತಿಳ್ಕೊಳ್ತಾ ಹೋಗಬಹುದು. ಈಗ ಹೈಡ್ರೋಜನ್ ಅಯಾನುಗಳು ಒಂಟಿಯಾಗಿ ಇರುವುದಿಲ್ಲ, ಆದ್ರೆ ಅವು ನೀರಿನ ಅಣುಗಳೊಂದಿಗೆ ಸಂಯೋಗ ಹೊಂದಿ ಅಸ್ತಿತ್ವದಲ್ಲಿ ಇರುತ್ತವೆ. ಆದ್ರಿಂದ ಹೈಡ್ರೋಜನ್ ಅಯಾನುಗಳನ್ನ ಯಾವಾಗ್ಲೂ ಯಾವಾಗ್ಲೂ ಹೈಡ್ರೋಜನ್ ಅಯಾನುಗಳನ್ನ H+ ಜಲೀಯ ಸ್ಥಿತಿ ಆಕ್ವಾ ಈ ಒಂದು ಸ್ಥಿತಿಯಲ್ಲಿ ನೋಡ್ಬೇಕಾಗತ್ತೆ. ಅಥವಾ ಹೈಡ್ರೋಜನ್ ಅಯಾನ್ ಹೈಡ್ರೋನಿಯಂ ಅಯಾನ್ H3O+ ಎಂದೇ ತೋರಿಸಬೇಕು. ಇಲ್ಲ ಈ ತರ H+ ಇರುತ್ತೆ,
ಅಥವಾ H3O+ ಆಗಿ ಇರುತ್ತೆ. ಈ ರೀತಿಯಾಗಿ ನೀವು ಹೈಡ್ರೋಜನ್ ನ ತೋರಿಸ್ಬೇಕಾಗತ್ತೆ. ಅರ್ಥ ಆಯ್ತಾ? ಈಗ H+H2O H3O+ ಆಗ್ತಾ ಬರುತ್ತೆ. ಈಗ ಆಮ್ಲಗಳು ನೀರಿನಲ್ಲಿ H3O+ ಅಥವಾ H+ ಅಯಾನುಗಳನ್ನ ಉಂಟು ಮಾಡುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ. ಈಗ ನಾವು ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ NaOH ಇದು ಯಾವ ಸ್ಥಿತಿಲಿ ಇರುತ್ತೆ? ಘನ ಅಥವಾ ಸಾಲಿಡ್ ಸ್ಥಿತಿಲಿ ಇರುತ್ತೆ. ಇದನ್ನ Na ಅಂದ್ರೆ ನೀರಿನೊಂದಿಗೆ, ಇದೇನಿದು ಪ್ರತ್ಯಾಮ್ಲ, ಇದು ಪ್ರತ್ಯಾಮ್ಲ. ಇದನ್ನ ನೀರಿನಲ್ಲಿ ಯಾವ ರೀತಿ ಪ್ರಯೋಗ ಮಾಡಿದಾಗ Na ಆಕ್ವಾ ಸ್ಥಿತಿಯಲ್ಲಿ ಇರುತ್ತೆ, ಪ್ಲಸ್ OH ಕೂಡ ಆಕ್ವಾ ಸ್ಥಿತಿಯಲ್ಲಿ ಇರುತ್ತೆ. ತಿಳಿತಾ? ಅದೇ ತರ KOH ಘನ ಸ್ಥಿತಿಯಲ್ಲಿ ಇದ್ದಾಗ ನೀರಿನಲ್ಲಿ K ಆಕ್ವಾ ಸ್ಥಿತಿಯಲ್ಲಿ ಇರುತ್ತೆ, OH ಯಾವ ಸ್ಥಿತಿಯಲ್ಲಿ ಇರುತ್ತೆ? ಆಕ್ವಾ ಸ್ಥಿತಿ ಅಥವಾ ಜಲೀಯ ಸ್ಥಿತಿಯಲ್ಲಿ ಇರುತ್ತೆ. ಅದೇ ತರ ಈಗ MgOH ಯಾವ ಸ್ಥಿತಿ ಇದು? ಘನ ಸ್ಥಿತಿ. ಸೊ ಇದನ್ನು ಕೂಡ ನೀರಿನೊಂದಿಗೆ ನಾನು ಮಿಶ್ರಣ ಮಾಡಿದಾಗ ಏನಾಗುತ್ತೆ? Mg⁴ ಪ್ಲಸ್ ಆಕ್ವಾ ಪ್ಲಸ್ 2OH⁻⁻ ಆಕ್ವಾ ಆಗ್ತಾ ಹೋಗುತ್ತೆ. ಈಗ ಇದನ್ನ ನಾವು ಗಮನಿಸೋದಾದ್ರೆ OH- ನಾವು ಗಮನಿಸೋದಾದ್ರೆ ಪ್ರತ್ಯಾಮ್ಲಗಳು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳನ್ನ ಉತ್ಪತ್ತಿ ಮಾಡುತ್ತವೆ. ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲಗಳನ್ನ ಕ್ಷಾರಗಳು ಅಥವಾ ಆಲ್ಕಲೀಸ್ ಅಂತ ಹೇಳ್ತಾರೆ. ಕ್ಷಾರಗಳು ಅಥವಾ ಆಲ್ಕಲೀಸ್ ಅಂತ ಕರೀತಾರೆ. ಕ್ಷಾರಗಳು ಅಥವಾ ಆಲ್ಕಲೀಸ್ ಅಂತ ಕರೀತಾರೆ. ಓಕೆ. ಈಗ ಎಲ್ಲಾ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನವಾಗುವುದಿಲ್ಲ. ವಿಲೀನ ಅಂದ್ರೆ ಡಿಸಾಲ್ವ್ ಆಗುವುದಿಲ್ಲ. ಕ್ಷಾರವು ನೀರಿನಲ್ಲಿ ವಿಲೀನವಾಗುವ ಒಂದು ಪ್ರತ್ಯಾಮ್ಲ. ಅವು ಮುಟ್ಟಲು ಸಾಬೂನಿನಂತದ್ದು, ಕಹಿ ರುಚಿ ಮತ್ತು ಸಂಕ್ಷಾರಕ ಗುಣ ಹೊಂದಿದೆ. ಅವು ಹಾನಿಯನ್ನು ಉಂಟು ಮಾಡಬಹುದಾದ್ದರಿಂದ ಅವುಗಳನ್ನು ಮುಟ್ಟುವುದಾಗ್ಲಿ ಅಥವಾ ರುಚಿ ನೋಡುವುದಾಗ್ಲಿ ಮಾಡಬಾರದು. ಕೋಷ್ಟಕ 2.1ರಲ್ಲಿ ಪ್ರತ್ಯಾಮ್ಲಗಳಾಗಿ ಯಾವುವು ಕ್ಷಾರಗಳಾಗಿವೆ. ಸೊ ಅದು ಒಂದು ಆಕ್ಟಿವಿಟಿ ತರ ನಿಮ್ಗೆ ಕೊಟ್ಟಿದ್ದಾರೆ. ಕೋಷ್ಟಕವನ್ನ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾವೀಗ ಎಲ್ಲಾ ಆಮ್ಲಗಳು ಅಂತ ಹೇಳಿದ್ರೆ H+ ಜಲೀಯ ಸ್ಥಿತಿಯಲ್ಲಿರುವಂತಹ ಹೈಡ್ರೋಜನ್ ಮತ್ತು ಎಲ್ಲಾ ಪ್ರತ್ಯಾಮ್ಲಗಳು OH- ಸ್ಥಿತಿಯಲ್ಲಿರುವಂತಹ ಜಲೀಯ ಅಯಾನುಗಳನ್ನ ಉತ್ಪಾದಿಸುತ್ತದೆ ಎಂಬುದನ್ನ ಗುರುತಿಸೋದ್ರಿಂದ ತಟಸ್ಥೀಕರಣ ಕ್ರಿಯೆಯನ್ನು ಈ ಕೆಳಗಿನಂತೆ ಬರೆಯಬಹುದು. ತಟಸ್ಥೀಕರಣದ ಕ್ರಿಯೆ ಅಲ್ಲಿಗಿರ್ಲಿ. ಈಗ ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಳಿ. H+ ಅಂತ ಇದ್ದಾಗ ಇದು ಆಮ್ಲಗಳಾಗುತ್ತೆ. OH⁻⁻ ಇದ್ದಾಗ ಇದು ಪ್ರತ್ಯಾಮ್ಲಗಳಾಗ್ತಾ ಬರುತ್ತೆ. ಏನಾಗುತ್ತೆ? ಪ್ರತ್ಯಾಮ್ಲಗಳು ಆಗ್ತಾ ಬರುತ್ತೆ. ತಿಳಿತಾ? ಈಗ ಆಮ್ಲ ಪ್ಲಸ್ ಪ್ರತ್ಯಾಮ್ಲ ನಮ್ಗೆ ಏನ್ ಕೊಡುತ್ತೆ? ಲಾಸ್ಟ್ ಕ್ಲಾಸ್ ಅಲ್ಲಿ ಏನಂತ ಕಲ್ತಿದ್ರಿ ನೀವು? ಅವುಗಳ ಸ್ಟಾರ್ಟಿಂಗ್ ಲೆಟರ್ ಮಾತ್ರ ಬರ್ತೀವಿ. ಈಗ ಆಮ್ಲ ಪ್ಲಸ್ ಪ್ರತ್ಯಾಮ್ಲ ನಮ್ಗೆ ಏನನ್ನ ಕೊಡುತ್ತೆ? ಲವಣ ಪ್ಲಸ್ ನೀರನ್ನ ಕೊಡ್ತಾ ಹೋಗುತ್ತೆ. ಏನ್ ಕೊಡುತ್ತೆ? ಆಮ್ಲ ಪ್ಲಸ್ ಪ್ರತ್ಯಾಮ್ಲ ನಮ್ಗೆ ಲವಣ ಪ್ಲಸ್ ನೀರನ್ನ ಕೊಡ್ತಾ ಹೋಗುತ್ತೆ. ಈಗ H ಹೈಡ್ರೋಜನ್ ಅಂತ ಇಟ್ಕೊಳ್ಳಿ. ಓಕೆ. ಈಗ X-MOH ಇದನ್ನ ಬ್ರಾಕೆಟ್ ಅಲ್ಲಿ ಹಾಕ್ಬಿಡೋಣ ನಾವು. ಈಗ ಏನಾಗುತ್ತೆ? ಈಗ ಈ MX ನ ಈ ರೀತಿ ಬರ್ದು ಪ್ಲಸ್ HOH ಆಗುತ್ತೆ. HOH ಆಗುತ್ತೆ. ಸೊ ಇದು ಯಾವ ರೀತಿ ಆಯ್ತು ನೋಡಿ. H ಬಂದು ಏನ್ ಹೇಳಿದೆ ನಾನು? ಆಕ್ವಾ ಪ್ಲಸ್ OH ಏನಂತ ಹೇಳಿದೆ ನಾನು ನಿಮ್ಗೆ? ಅದು ಕೂಡ ಆಕ್ವಾ. ಇದರಿಂದ H2O ಲಿಕ್ವಿಡ್ ಫಾರ್ಮ್ ಅಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ. ತಿಳಿತಾ?
ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಲವಣ ಮತ್ತೆ ನೀರನ್ನ ಕೊಡುತ್ತೆ. ಇಲ್ಲಿ ಆಮ್ಲ ಹೆಚ್ಚ, ಪ್ರತ್ಯಾಮ್ಲ OH. ಇದರಿಂದ ನಮ್ಗೆ ಏನ್ ಸಿಗುತ್ತೆ? ಲವಣ MX ಸಿಗ್ತಾ ಹೋಗ್ತಾ ಇದೆ, ಪ್ಲಸ್ HOH ಸಿಗ್ತಾ ಇದೆ. ಅಂದ್ರೆ HOH ಅಂದ್ರೆ ಏನ್ ಮಕ್ಳ? ಈ HOH ಅಂದ್ರೆ ಏನು? ಹೈಡ್ರೋಜನ್ ಎಷ್ಟಿದೆ? H2 ಇದೆ. O ಎಷ್ಟಿದೆ? O ಇದೆ. ಏನಿದು? ನೀರು. MX ಏನು? ಲವಣ. ಸೊ ಇದು ಲವಣ ಆಗುತ್ತೆ, ಇದು ನೀರು ಆಗುತ್ತೆ. ಸೊ ಆಮ್ಲ ಮತ್ತೆ ಪ್ರತ್ಯಾಮ್ಲ ಸೇರೋದ್ರಿಂದ ಲವಣ ಮತ್ತೆ ನೀರು ಉಂಟಾಗುತ್ತೆ. ಸೊ ಇದನ್ನ ನಾವು ಬಿಡಿಸಿ ಬರೋದಾದ್ರೆ H ಬಂದು ಜಲೀಯ ಸ್ಥಿತಿಲಿ ಇರುತ್ತೆ, OH ಬಂದು ಅದು ಕೂಡ ಜಲೀಯ ಸ್ಥಿತಿಲಿ ಇರುತ್ತೆ. ಈ H ಬಂದು ಆಮ್ಲ ಆಗುತ್ತೆ, OH ಬಂದು ಪ್ರತ್ಯಾಮ್ಲ ಆಗುತ್ತೆ. ಸಿಗೋದು H2O ಲಿಕ್ವಿಡ್ ಫಾರ್ಮ್ ಅಲ್ಲಿ. ತಿಳಿತಾ? ಅರ್ಥ ಆಗ್ತಾ ಇದೆಯಾ? ಈಗ ಮುಂದೆ ಹೋಗೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ನೀರು ಮಿಶ್ರಣಗೊಳ್ಳುವ ಪ್ರಕ್ರಿಯೆಯನ್ನ ಏನನ್ನು ಒಳಗೊಂಡಿದೆ ಎಂಬುದನ್ನ ನಾವೀಗ ನೋಡೋಣ. ಈಗ ಚಟುವಟಿಕೆ 2.10. ಒಂದು ಬೀಕರ್ ನಲ್ಲಿ 10 ml ನೀರು ತೆಗೆದುಕೊಳ್ಳಿ. ಬೀಕರಿಗೆ ಕೆಲವು ಹನಿ ಸಾರೀಕೃತ H2SO4 ಸೇರಿಸಿ ಮತ್ತು ಬೀಕರ್ ಅನ್ನ ನಿಧಾನವಾಗಿ ವೃತ್ತಾಕಾರದಲ್ಲಿ ಅಲುಗಾಡಿಸಿ. ವೃತ್ತಾಕಾರದಲ್ಲಿ ಅಲುಗಾಡಿಸಿ ಅಂದ್ರೆ ಉದಾಹರಣೆಗೆ ಈ ಒಂದು ಲೋಟ, ಇದನ್ನ ನೀವು ಬೀಕರ್ ಅಂತ ಅನ್ಕೋಬಹುದು. ವೃತ್ತಾಕಾರದಲ್ಲಿ ಅಲುಗಾಡಿಸಿ ಅಂದ್ರೆ ಈ ರೀತಿ, ಹೀಗೆ ನೋಡಿ, ಹೀಗೆ ಅಲುಗಾಡಿಸುವ ಪ್ರಕ್ರಿಯೆಯನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತೀವಿ? ಸ್ವರ್ಲ್ ಅಂತ ಕರಿತೀವಿ. ಸ್ವರ್ಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಬೀಕರ್ನ ಸ್ಥಳವನ್ನ ಸ್ಪರ್ಶಿಸಿ ತಾಪದಲ್ಲಿ ಏನಾದ್ರೂ ಬದಲಾವಣೆ ಉಂಟಾಗಿದೆಯೇ ಅಂತ ನೋಡಿ. ಇದೊಂದು ಅಂತರುಷ್ಣಕ ಅಥವಾ ಬಹಿರುಷ್ಣಕವ? ಇಷ್ಟು ದಿನ ಕ್ಲಾಸ್ ಕೇಳ್ತಾ ಇದೀರಲ್ಲ, ಈ ರೀತಿ ಒಂದು ಬೀಕರ್ಗೆ ನೀರನ್ನ ಹಾಕಿ ನೀರಿಗೆ ಸಾರೀಕೃತ ಅಂದ್ರೆ ಕಾನ್ಸಂಟ್ರೇಟೆಡ್ H2SO4 ಸೇರಿಸಿ ನಿಧಾನವಾಗಿ ನಾನು ಬೀಕರ್ನ ತಳವನ್ನ ಅಂದ್ರೆ ಅದನ್ನ ತಿರುಗಿಸಿದಾಗ ಅದ್ರ ತಳದಲ್ಲಿ ಉಂಟಾಗುವಂತಹ ಒಂದು ಬದಲಾವಣೆ ಇದೆಯಲ್ಲ, ಏನ್ ಬದಲಾವಣೆ ಉಂಟಾಗುತ್ತೆ? ತಾಪದ ಬದಲಾವಣೆ ಉಂಟಾಗುತ್ತೆ. ಈ ತಾಪದ ಬದಲಾವಣೆ ಅಂತರುಷ್ಣಕನ ಅಥವಾ ಬಹಿರುಷ್ಣಕನ? ಆಬ್ವಿಯಸ್ಲಿ ಇಲ್ಲಿ ಮುಟ್ಟಿದಾಗ ಬಿಸಿ ಆಗುತ್ತೆ, ಅದು ಬಹಿರುಷ್ಣಕವೇ ಆಗಿರುತ್ತೆ ಅಲ್ವಾ? ಸೋಡಿಯಂ ಹೈಡ್ರಾಕ್ಸೈಡ್ ಗುಳಿಗೆಗಳನ್ನ ಬಳಸಿ ಮೇಲಿನ ಚಟುವಟಿಕೆಯನ್ನ ಪುನರ್ವರ್ತಿಸಿ ಮತ್ತು ನಿಮ್ಮ ವೀಕ್ಷಣೆಯನ್ನ ದಾಖಲಿಸಿ. ನೆನ್ಪಿರ್ಲಿ, ಸಾರಯುಕ್ತ ಆಮ್ಲಗಳನ್ನ ಬರಿಗೈಯಲ್ಲಿ ಮುಟ್ಟೋದ್ರಿಂದ ಕೈ ಸುಡುವಂತಹ ಸಂಭವಗಳು ಇರುತ್ತೆ. ಆದ್ರಿಂದ ನಿಮ್ಮ ಶಿಕ್ಷಕರ ನಿರ್ದೇಶನದ ಮೇಲೆ ಪ್ರಯೋಗಾಲಯದಲ್ಲೇ ಇಂತಹ ಒಂದು ಪರೀಕ್ಷೆಗಳನ್ನ ನೀವು ಪ್ರಯೋಗಿಸಬೇಕಾಗುತ್ತೆ. ಈಗ ಆಮ್ಲಗಳು ಮತ್ತು ಪ್ರತ್ಯಾಮ್ಲವನ್ನ ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆಯು ತೀವ್ರ ಬಹಿರುಷ್ಣಕವಾಗಿದೆ. ಇದು ಬಹಿರುಷ್ಣಕ. ಸಾರೀಕೃತ ನೈಟ್ರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲವನ್ನ ನೀರಿಗೆ ಸೇರಿಸುವಾಗ ಎಚ್ಚರ ವಹಿಸಬೇಕು. ಯಾವಾಗಲೂ ನಿರಂತರ ಕಲುಕಿಯೊಂದಿಗೆ ಆಮ್ಲವನ್ನ ನಿಧಾನವಾಗಿ ನೀರಿಗೆ ಸೇರಿಸಬೇಕು. ಯಾವಾಗ್ಲೂ ನೋಡಿ, ಇಲ್ಲಿ ನಾನು ಈ ರೀತಿ ಸಾರಯುಕ್ತ ಕಾನ್ಸಂಟ್ರೇಟೆಡ್ H2SO4 ನೀರಿಗೆ ಹಾಕ್ಬೇಕಾದ್ರೆ ಅದನ್ನ ಕಲುತ್ತಾ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಬರ್ಬೇಕಾಗುತ್ತೆ. ಯಾಕಂದ್ರೆ ನೀರನ್ನು ಸಾರಯುಕ್ತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವಂತಹ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು. ಈಗ ಈ ಪೆಪ್ಸಿ, ಕೋಕೋಕೋಲಾಗಳನ್ನೆಲ್ಲ ಸಡನ್ ಆಗಿ ನೀವು ಓಪನ್ ಮಾಡಿದಾಗ ಏನಾಗುತ್ತೆ? ಅದು ಮಿಶ್ರಣ ಎಲ್ಲ ಅದ್ರೊಳಗೆ ಏನಿದೆ ಅದು ಆಚೆ ಬರುತ್ತಲ್ಲ, ಅದೇ ರೀತಿ ಆಗಬಹುದು. ಆದ್ದರಿಂದ ನೀವೇನ್ ಮಾಡ್ಬೇಕು? ಆ ಮಿಶ್ರಣವನ್ನ ಹಾಕ್ಬೇಕಾದ್ರೆ ನಿಧಾನವಾಗಿ ಹಾಕ್ತಾ ಬರ್ಬೇಕಾಗತ್ತೆ. ಜೊತೆಗೆ ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಅಂದ್ರೆ ಏನು ನೀವು ಬೀಕರ್ನ ತೆಗೆದುಕೊಂಡಿರ್ತೀರಾ ಅದು ಕೂಡ ಪೀಸ್ ಆಗೋಗಬಹುದು. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದ ಕ್ಯಾನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಗುಳಿಗೆಗೆ ಬಾಟಲಿಯ ಮೇಲಿನ ಎಚ್ಚರಿಕೆಯ ಸಂಕೇತವನ್ನ ವೀಕ್ಷಿಸಿ. ಅದರ ಮೇಲಿನ ಎಚ್ಚರಿಕೆಯ ಸಂಕೇತ ಕೂಡ ಬರ್ದಿರ್ತಾರೆ. ಇನ್ನು ಆಮ್ಲ ಅಥವಾ ಪ್ರತ್ಯಾಮ್ಲಗಳನ್ನ ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಆಯಾನು H3O+ ಅಥವಾ OH- ಗಳ ಸಾರಥಿಯು ಕಡಿಮೆಯಾಗುತ್ತದೆ. ಈ ಪ್ರಕ್ರಿಯೆಯನ್ನ ಸಾರರಿಕ್ತಗೊಳಿಸುವಿಕೆ ಎಂದು ಕರೆಯುತ್ತಾರೆ ಮತ್ತು ಇವುಗಳನ್ನ ಸಾರರಿಕ್ತ ಆಮ್ಲ ಅಥವಾ ಸಾರರಿಕ್ತ ಪ್ರತ್ಯಾಮ್ಲಗಳು ಅಂತ ಹೇಳ್ತಾರೆ. ಈಗ ನಿಮ್ಗೆ ಸಾರರಿಕ್ತ ಆಮ್ಲಗಳು ಎಂದರೇನು ಅಥವಾ ಸಾರರಿಕ್ತ ಪ್ರತ್ಯಾಮ್ಲಗಳು ಎಂದರೇನು ಅನ್ನುವಂತಹ ಪ್ರಶ್ನೆ ಉದ್ಭವಿಸಬಹುದು. ಅದಕ್ಕೆ ಸೂಕ್ತವಾದಂತಹ ಉತ್ತರ ಈ ಒಂದು ಪ್ಯಾರಾಗ್ರಾಫ್ ನಲ್ಲಿ ಇದೆ ಅಂತಾನೆ ಹೇಳ್ಬಹುದು. ಈಗ ಮುಂದಿನ ಅಧ್ಯಾಯ, ಆಮ್ಲ ಅಥವಾ ಪ್ರತ್ಯಾಮ್ಲದ ದ್ರಾವಣಗಳು ಎಷ್ಟು ಪ್ರಬಲವಾಗಿದೆ ಅನ್ನೋದ್ರ ಬಗ್ಗೆ. ಸಾಮಾನ್ಯವಾಗಿ ನೀವು ಈ ಸೋಪ್ಗಳನ್ನ
ನೋಡಿದಾಗ ಅಥವಾ ಕ್ರೀಮ್ಗಳನ್ನ ನೋಡಿದಾಗ ಒಂದು ಪ್ರಶ್ನೆ ಇತ್ತೀಚೆಗೆ ಟಿವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕಾಣಬಹುದು. ಅದ್ರ pH ಲೆವೆಲ್ ಏನಿದೆ ಅಂತ. ಈಗ ಒಂದು ಸೋಪ್ ನೋಡಿದಾಗ ಅದ್ರ ಮೇಲೆ ಒಂದು ಲಿಟ್ಮಸ್ ಪೇಪರ್ನ ಇಟ್ಬಿಟ್ಟು ಇದು ಬಹಳ ಕಠಿಣವಾಗಿದೆ, ಹಾರ್ಶ್ ಸೋಪ್, ಇದು ನಮ್ಮ ಚರ್ಮಕ್ಕೆ ತುಂಬಾ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಕೆಲವೊಂದಿಷ್ಟು ಕ್ರೀಮ್ಗಳ pH ಲೆವೆಲ್ಗಳನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಅದೇ ತರ ನೀರಿಗೆ ಮನೆಗೆ ವಾಟರ್ ಪ್ಯೂರಿಫೈಯರ್ ಏನಾದ್ರು ಹಾಕ್ಬೇಕಾದ್ರೆ ಅಥವಾ ಅಕ್ವಾ ಗಾರ್ಡ್ಗಳನ್ನ ಹಾಕ್ಬೇಕಾದ್ರೆ ಮನೆಯ ನೀರಿನ pH ಲೆವೆಲ್ ನ ಗಮನಿಸ್ತಾರೆ. ಈ pH ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ತಿಳ್ಕೊಂತ ಹೋಗೋಣ. ಆಯ್ತಾ ಮಕ್ಳೇ? ಸೊ ಇಂತಹ ಜ್ಞಾನಗಳು ನೀವು ಪಡ್ಕೊಂತ ಹೋದಾಗ ಸಾಮಾನ್ಯ ದಿನಗಳಲ್ಲಿ ಎಲ್ಲಾರ ಜೊತೆ ಕೂಡಿ ನೀವು ಎಲ್ಲಾರ್ಗಿಂತ ವಿಭಿನ್ನರು ಅಂತ ಅನ್ಸ್ಕೊಳೋದೇ ಇಂತಹ ಜ್ಞಾನಗಳನ್ನ ನೀವು ಪಡ್ಕೊಂತ ಹೋದಾಗ. ಈಗ ಆಮ್ಲ ಮತ್ತು ಪ್ರತ್ಯಾಮ್ಲ ನಡುವಿನ ವ್ಯತ್ಯಾಸ ಗುರುತಿಸಲು ಆಮ್ಲ ಪ್ರತ್ಯಾಮ್ಲಗಳ ಸೂಚಕಗಳನ್ನ ಹೇಗೆ ಬಳಸಬಹುದೆಂದು ನಾವು ತಿಳಿದಿದ್ದೇವೆ. ಸಾರಾರಿಕ್ತಗೊಳಿಸಿದಂತಹ ದ್ರಾವಣದಲ್ಲಿ H+ ಅಥವಾ OH- ಅಯಾನುಗಳ ಪ್ರಮಾಣ ಕಡಿಮೆಯಾಗುವುದನ್ನು ನಾವು ಹಿಂದಿನ ವಿಭಾಗದಲ್ಲಿ ಕಲಿತಿದ್ದೇವೆ. ದ್ರಾವಣದಲ್ಲಿರುವಂತಹ ಈ ಅಯಾನುಗಳು ನಾವು ಪರಿಮಾಣಾತ್ಮಕವಾಗಿ ಕಂಡುಹಿಡಿಯಬಹುದೇ? ಕೊಟ್ಟಿರುವ ಆಮ್ಲ ಅಥವಾ ಪ್ರತ್ಯಾಮ್ಲ ಎಷ್ಟು ಪ್ರಬಲ ಎಂಬುದನ್ನು ನಾವು ನಿರ್ಣಯಿಸಬಹುದೇ? ನಮ್ಮೆಲ್ಲರಿಗೂ ಗೊತ್ತಿದೆ H+ ಅಂತ ಹೇಳಿದ್ರೆ ಅದು ಆಮ್ಲ ಅಂತ, OH- ಅಂತ ಇದ್ರೆ ಅದು ಪ್ರತ್ಯಾಮ್ಲ ಅನ್ನೋದು ಗೊತ್ತಿದೆ. ಈ ಆಮ್ಲ ಮತ್ತೆ ಪ್ರತ್ಯಾಮ್ಲ ಸೇರಿದಾಗ ಉಂಟಾಗೋದೇ ಲವಣ ಪ್ಲಸ್ ನೀರು ಅನ್ನೋದು ಸಹ ನಮ್ಗೆ ಗೊತ್ತಿದೆ. ಆದ್ರೆ ಈ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳ ಒಂದು ಮೆಷರ್ಮೆಂಟ್ ಏನಿದೆ ಅಲ್ವಾ, ಅದು ಪರಿಮಾಣಾತ್ಮಕವಾಗಿ ಹೇಗೆ ಕಂಡುಹಿಡಿಯಬಹುದು? ಎಷ್ಟು ಪ್ರಬಲ, ಎಷ್ಟು ಗಟ್ಟಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅನೇಕ ಸೂಚಕಗಳ ಮಿಶ್ರಣವಾದ ಸಾರ್ವತ್ರಿಕ ಸೂಚಕವನ್ನ ಬಳಸಿ ಇದನ್ನ ಮಾಡಬಹುದಾಗಿದೆ. ಸಾರ್ವತ್ರಿಕ ಸೂಚಕವು ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ವಿವಿಧ ಸಾರತೆಗಳಿಗೆ ಅನುಗುಣವಾಗಿ ವಿವಿಧ ಬಣ್ಣಗಳನ್ನ ತೋರಿಸುತ್ತದೆ. ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಅಳೆಯಲು pH ಮಾನ ಎಂಬ ಅಳತೆಯನ್ನ ಅಭಿವೃದ್ಧಿಪಡಿಸಲಾಗಿದೆ. ಸೊ ಯಾವುದೇ ಒಂದು ದ್ರಾವಣದಲ್ಲಿ ಅಥವಾ ಪ್ರಾಡಕ್ಟ್ ನಲ್ಲಿರುವಂತಹ ಹೈಡ್ರೋಜನ್ ಅಯಾನುಗಳನ್ನ ಅವುಗಳ ಸಾರತೆಯನ್ನ ಅಳೆಯಲು ನಾವು pH ನ ಬಳಸಲಾಗುತ್ತೆ. pH ನ ಮಾನದಂಡವಾಗಿ ಬಳಸ್ತಾ ಹೋಗ್ತೀವಿ. ಈ pH ನಲ್ಲಿರುವಂತಹ ಈ P ಇದೆಯಲ್ಲ, ಇದು ಜರ್ಮನ್ ಭಾಷೆಯ ಪುಟೆನೆನ್ಸ್ ಎಂಬ ಪದವಾಗಿದ್ದು ಸಾಮರ್ಥ್ಯ ಎಂಬುದು ತೋರುತ್ತದೆ. ಪುಟೆನೆನ್ಸ್ ಪದದ ಅರ್ಥ ಬಂದು ಸಾಮರ್ಥ್ಯ ಅಂತ. ಇದರ ಸಾಮರ್ಥ್ಯ ಏನು ಅನ್ನೋದು ತೋರುತ್ತೆ. pH ಅಳತೆ ಪಟ್ಟಿಯಲ್ಲಿ ನಾವು ಸಾಮಾನ್ಯವಾಗಿ 0 ಅಥವಾ ತೀವ್ರ ಆಮ್ಲೀಯ, 0 ಅನ್ನೋದೇನಾದ್ರು ಇದ್ರೆ ತುಂಬಾ ಅಸಿಡಿಕ್ ಅಥವಾ ಆಮ್ಲೀಯ ಅಂತ ಅರ್ಥ, ದಿಂದ 14 ತೀವ್ರ ಕ್ಷಾರೀಯ ಅಂದ್ರೆ ಆಲ್ಕಲೈನ್, ಗೊತ್ತಾಯ್ತಾ, ವರೆಗೆ ಅಳೆಯಬಹುದು. ಅರ್ಥಾಯ್ತಾ? 0 ಇಂದ 14ವರೆಗೂ ನಾವು ಅಳೆಯಬಹುದು. pH ಅನ್ನು ಸರಳವಾಗಿ ದ್ರಾವಣದ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಸೂಚಿಸುವಂತಹ ಸಂಖ್ಯೆಯಾಗಿ ಭಾವಿಸಬೇಕು. ಹೈಡ್ರೋನಿಯಂ ಅಯಾನುಗಳ ಸಾರತೆ ಹೆಚ್ಚಿದಷ್ಟು pH ಮೌಲ್ಯ ಕಡಿಮೆ ಇರುತ್ತದೆ. ತಟಸ್ಥ ದ್ರಾವಣದ pH ಮೌಲ್ಯ 7. ಈಗ ನಮ್ಮೆಲ್ಲರಿಗೂ ಗೊತ್ತಾಗ್ಬೇಕಾಗಿರೋ ವಿಷಯ ಏನಂದ್ರೆ, ತಟಸ್ಥ ದ್ರಾವಣ ಅಂದ್ರೆ ಹಾಗೆ ನಿಂತಿರುವಂತಹ ದ್ರಾವಣಗಳೇನಿರುತ್ತೆ ಅದರ pH ಮೌಲ್ಯ 7. pH ನ ಬರೆಯುವಂತಹ ರೀತಿ ಹೀಗಿರುತ್ತೆ. ತಟಸ್ಥ ದ್ರಾವಣದ pH ಮೌಲ್ಯ 7. pH ಅಳತೆಯಲ್ಲಿ 7ಕ್ಕಿಂತ ಕಡಿಮೆ ಬೆಲೆ ಆಮ್ಲೀಯ ದ್ರಾವಣವನ್ನ ಪ್ರತಿನಿಧಿಸುತ್ತೆ. ಸೊ 7ಕ್ಕಿಂತ ಡ್ರಾಪ್ ಡೌನ್ ಆಗ್ತಾ 5, 4, 3, 2, 1, 0 ಈ ತರ ಇದ್ದಾಗ ಇದು ಡೌನ್ ಆಗ್ತಾ ಬಂದಂಗೂ ನಿಮ್ಗೆ ಅದು ಆಮ್ಲೀಯ ಅಥವಾ ಅಸಿಡಿಕ್ ಆಗಿ ಪರಿಣಮಿಸ್ತಾ ಬರುತ್ತೆ. ಅದು ಎಷ್ಟು ಆಮ್ಲೀಯವಾಗಿದೆ ಅಥವಾ ಅಸಿಡಿಕ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಗೊತ್ತಾಯ್ತಾ? ಅದೇ ರೀತಿ pH ಮೌಲ್ಯ 7ರಿಂದ 14 ಹೆಚ್ಚಾದಾಗ ಇದು ದ್ರಾವಣದಲ್ಲಿರುವಂತಹ OH- ಅಯಾನುಗಳ ಸಾರತೆ ಹೆಚ್ಚುವುದನ್ನು ಸೂಚಿಸುತ್ತೆ. ಸೊ ಅದೇ ರೀತಿ ನಾವು ಈ 7ಕ್ಕಿಂತ ಜಾಸ್ತಿ 8, 9, 10, 11, 12, 13, 14 ಹೀಗೆ ಅದು ಏರ್ತಾ ಬಂದಾಗ ಏನಾಗ್ತಾ ಬರುತ್ತೆ,
ಅದರಲ್ಲಿರುವಂತಹ ಪ್ರತ್ಯಾಮ್ಲೀಯ ಗುಣಗಳು ನಮ್ಗೆ ತಿಳಿತಾ ಬರುತ್ತೆ. ಏನಂತ ಬರುತ್ತೆ? ಅದರಲ್ಲಿರುವಂತಹ ಪ್ರತ್ಯಾಮ್ಲೀಯವಾದಂತಹ ಗುಣಗಳು ಕೂಡ ನಮ್ಗೆ ತಿಳಿತಾ ಬರುತ್ತೆ. ಸೊ ಈಗ ಪ್ರತ್ಯಾಮ್ಲೀಯ ಅಂದ್ರೆ OH- ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಆಮ್ಲೀಯ ಅಂದ್ರೆ H+, ಪ್ರತ್ಯಾಮ್ಲೀಯ ಅಂದ್ರೆ OH- ಅನ್ನೋದನ್ನ ನಾವು ನೆನ್ಪಿಟ್ಕೊಬೇಕಾಗತ್ತೆ. ಈಗ ಆಮ್ಲೀಯ ಸ್ವಭಾವ ಹೆಚ್ಚುತ್ತಿರುವುದು, ನೋಡಿ ಇಲ್ಲೊಂದು ಬಾಕ್ಸ್ ಅನ್ನೇ ನಿಮ್ಗೆ ಕೊಟ್ಟಿದ್ದಾರೆ. ನಿಮ್ಮ ಟೆಕ್ಸ್ಟ್ ಬುಕ್ ನ ಓಪನ್ ಮಾಡ್ತಾ ಹೋದಾಗ ಇಲ್ಲೊಂದು ಚಾರ್ಟ್ ಅನ್ನು ನೀವು ಕಾಣಬಹುದು. 0ಯಿಂದ 7ರವರೆಗೆ, 7ರಿಂದ 14ರವರೆಗೆ. ಈಗ ಇದು 0ಯಿಂದ 7 ಇದು ಅಸಿಡಿಕ್ ಅಥವಾ ಆಮ್ಲೀಯ. ಇದನ್ನ ನಾವು H+ ಅಂತ ಕರಿತೀವಿ. ಇದು ಬಂದು OH ಅಂದ್ರೆ ಪ್ರತ್ಯಾಮ್ಲೀಯ ಅಥವಾ ಆಲ್ಕಲೈನ್ ಸ್ಥಿತಿ ಅಂತಾನೆ ಕರಿಬಹುದು. ಆಲ್ಕಲೈನ್ ವಾಟರ್ ಅಂತ ಕೂಡ ನಾವು ಕೇಳಿರ್ತೀವಿ ಅಲ್ವಾ? ಈ ಕಂಗೆನ್ ವಾಟರ್ ಅನ್ನುವಂತಹ ಬ್ರ್ಯಾಂಡ್ಗಳೆಲ್ಲ ಆಲ್ಕಲೈನ್ ವಾಟರ್, ಪ್ರತ್ಯಾಮ್ಲೀಯವಾಗಿರುವಂಥದ್ದು. ಈಗ 0ಯಿಂದ 7ಕ್ಕೆ ಇದು ಹಾರಿದಾಗ ಏನಾಗುತ್ತೆ? ಇದು ತಟಸ್ಥ ಸ್ಥಿತಿಯಲ್ಲಿ ಇರುತ್ತೆ. ತಟಸ್ಥ ದ್ರಾವಣ, ಐಡಿಯಲ್ ದ್ರಾವಣ ಅಂತ ಕರೀತಾರೆ ಇದು. ಆಯ್ತಾ? ಇಲ್ಲಿ ಅಯಾನುಗಳ ಸಾರತೆ ಕಡಿಮೆ ಆಗ್ತಾ ಬಂದಂಗು 7ರಿಂದ 14 ಕಡೆ ಹೋದಾಗ ಅದನ್ನ ನಾವೇನ್ ಹೇಳ್ತೀವಿ? ಪ್ರತ್ಯಾಮ್ಲೀಯ ಸ್ವಭಾವ ಹೆಚ್ಚುತ್ತಾ ಇರೋದು ಅಂತ ಕರಿತೀವಿ. ಈಗ ಈ ಚಿತ್ರ 2.6ರಲ್ಲಿ H+ ಆಕ್ವಾ ಮತ್ತು OH- ಆಕ್ವಾ, ಇದು ಕೂಡ ಜಲೀಯ, ಇದು ಕೂಡ ಜಲೀಯ. ಸಾರತೆ ಬದಲಾದಂತೆ pH ಮೌಲ್ಯ ಕೂಡ ಬದಲಾಗ್ತಾ ಬರುತ್ತೆ. ಈ ತಟಸ್ಥ ಸ್ಥಿತಿಲಿ 7 ಇರಬೇಕು. ಇದು 0ಯಿಂದ 7 ಇರುತ್ತೆ, 7ರಿಂದ 14 ಇರುತ್ತೆ. ಇವಾಗ ಮುಂಚೆ ಎಲ್ಲ ನಾನಿಲ್ಲಿ ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಸ್ಥಿತಿಯ ಬಗ್ಗೆ ಹೇಳ್ತಾ ಇದ್ದೆ. ಇವಾಗೆಲ್ಲ ನೀವು ಈ ಬೇಬಿ ಪ್ರಾಡಕ್ಟ್ಸ್ ಗಳು ಏನ್ ಬರುತ್ತೆ ಅದನ್ನ ಗಮನಿಸಿದ್ದೀರಾ? ಸೊ ಅದ್ರ ಮೇಲೆಲ್ಲ pH ಲೆವೆಲ್ 5.5 ಈ ರೀತಿ ಎಲ್ಲ ಬರ್ತಿರ್ತಾರೆ. ಅಂದ್ರೆ ಐಡಿಯಲ್ ಆಗಿರುವಂತಹ pH ಲೆವೆಲ್ 7ರಿಂದ ಸ್ವಲ್ಪ ಕಮ್ಮಿ, 5ರಿಂದ 7 ಇರಬೇಕು. ಅದಕ್ಕೂ ಜಾಸ್ತಿ ಇದ್ದಾಗ ಅದು ಆಲ್ಕಲೈನ್ ಸ್ಥಿತಿ ಅಥವಾ ಪ್ರತ್ಯಾಮ್ಲೀಯ ಸ್ಥಿತಿ ಅಂತ ತಲುಪುತ್ತೆ. ಅದಕ್ಕೂ ಕಮ್ಮಿ ಅದು ಆಮ್ಲೀಯ, ಅಸಿಡಿಕ್ ಗುಣಗಳನ್ನ ಅದರಲ್ಲಿ ಹೊಂದಿರುತ್ತೆ. ಇನ್ನು ಈ ಒಂದು ಚಾರ್ಟ್ ನಲ್ಲಿ ಅದ್ರ ಬಗ್ಗೆ ನಿಮಗೆ ಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಅದೇ ತರ ಚಟುವಟಿಕೆ ಒಂದು ಕೊಟ್ಟಿದ್ದಾರೆ. ಕೋಷ್ಟಕ 2.2ರಲ್ಲಿ ಕೊಟ್ಟಿರುವಂತಹ ದ್ರಾವಣಗಳ pH ಮೌಲ್ಯಗಳನ್ನ ಪರೀಕ್ಷಿಸಿ ಅಂತ. ಈಗ ನಿಮ್ಮ ವೀಕ್ಷಣೆಯನ್ನು ಕೂಡ ದಾಖಲಿಸ್ಕೋಬಹುದು. ಈಗ ನಿಮ್ಮ ಶಿಕ್ಷಕರ ಸಹಾಯದಿಂದ ಈ pH ಮೌಲ್ಯವನ್ನ ಹೇಗೆ ಪರೀಕ್ಷಿಸಬಹುದು ಅನ್ನೋದನ್ನ ನೀವು ನೋಡಬಹುದು. ಸೊ ಇದ್ರಲ್ಲಿ ನೋಡಿ, ಲಾಲಾರಸ ಅಂದ್ರೆ ಸಲೈವ, ಅದು ಊಟಕ್ಕಿಂತ ಮುಂಚೆ ಹೇಗಿರುತ್ತೆ, ಊಟದ ನಂತರ ಹೇಗಿರುತ್ತೆ. ಅದೇ ತರ ಲಿಂಬೆ ರಸ, ಕಾರ್ಬನೀಕರಿಸಿದ ಬಣ್ಣರಹಿತ ಪಾನೀಯ, ಸ್ಪ್ರೈಟ್, 7up ಅವೆಲ್ಲ ಇರುತ್ತಲ್ಲ ಅದು. ಕ್ಯಾರೆಟ್ ರಸ, ಕಾಫಿ, ಟೊಮ್ಯಾಟೊ ರಸ, ನಲ್ಲಿ ನೀರು, 1mNaOH, 1mHCl. ಇವುಗಳು pH ಕಾಗದ ಬಣ್ಣ ಯಾವ ರೀತಿ ಬದಲಾಗುತ್ತೆ ಮತ್ತು ಅವುಗಳ ಮೌಲ್ಯ ಏನಿರುತ್ತೆ ಅದನ್ನು ಕೂಡ ನೀವು ಗಮನಿಸ್ತಾ ಹೋಗಬಹುದು. ಅದೇ ತರ ಈಗ ಇದನ್ನ ನೀವು ನಿಮ್ಮ ಶಿಕ್ಷಕರ ನೆರವಿನಿಂದ ಈ ಒಂದು ಚಟುವಟಿಕೆನ ಮಾಡ್ತಾ ಬರಬಹುದು. pH ಕಾಗದದ ಮೇಲೆ ಕೆಲವು ಸಾಮಾನ್ಯ ವಸ್ತುಗಳ pH ಮೌಲ್ಯಗಳನ್ನ ಕೂಡ ನಾವು ನೋಡಬಹುದು. ಈಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಶಕ್ತಿ ಕ್ರಮವಾಗಿ ಅವು ಉತ್ಪತ್ತಿ ಮಾಡುವಂತಹ H+ ಮತ್ತು OH-, ಇಲ್ಲಿ ಮೈನಸ್ ಇರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. OH- ಅಯಾನುಗಳ ಸಂಖ್ಯೆಯನ್ನ ಅವಲಂಬಿಸಿದೆ. ನಾವು ಒಂದೇ ಸಾರತೆಯ ಅಂದರೆ 1 ಮೋಲಾರ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಅಸಿಟಿಕ್ ಆಮ್ಲ ತೆಗೆದುಕೊಂಡಿದ್ದೇವೆ ಎಂದು ಕೊಟ್ಟುಕೊಂಡ್ರೆ ಅವು ವಿಭಿನ್ನ ಪ್ರಮಾಣದಲ್ಲಿ ಹೈಡ್ರೋಜನ್ ಅಯಾನುಗಳನ್ನ ಉತ್ಪತ್ತಿ ಮಾಡುತ್ತೆ. H+ ಅಯಾನುಗಳನ್ನ ಉತ್ಪತ್ತಿ ಮಾಡುವಂತಹ ಆಮ್ಲಗಳನ್ನ ಪ್ರಬಲ ಆಮ್ಲಗಳೆಂದು ಮತ್ತು ಕಡಿಮೆ H+ ಅಯಾನುಗಳನ್ನ ಉತ್ಪತ್ತಿ ಮಾಡುವ ಆಮ್ಲಗಳನ್ನ ದುರ್ಬಲ ಆಮ್ಲಗಳೆಂದು ಕರೆಯುತ್ತಾರೆ. ಈಗ ನಿಮ್ಗೆ ಪ್ರಶ್ನಾರ್ಥಕ ರೂಪದಲ್ಲಿ ನಾವು ನೋಡೋದಾದ್ರೆ ಪ್ರಬಲ ಆಮ್ಲಗಳೆಂದರೆ ಏನು, ಹಾಗೆ ದುರ್ಬಲ ಆಮ್ಲಗಳೆಂದರೇನು ಅನ್ನುವಂತಹ ಪ್ರಶ್ನೆಗಳು ಮೂಡಬಹುದು. ಈಗ ನೀವು ಪ್ರಬಲ ಮತ್ತು ದುರ್ಬಲ ಪ್ರತ್ಯಾಮ್ಲಗಳೆಂದರೇನು ಅಂತ ಹೇಳ್ಬಹುದಾ? ವೆರಿ ಸಿಂಪಲ್. ಇವಾಗ ಹೆಚ್ಚು H+ ಅನ್ನ ಉತ್ಪಾದನೆ ಮಾಡುವಂತಹ ಆಮ್ಲಗಳನ್ನ ನಾವ್ ಏನಂತ ಕರಿತೀವಿ? ಪ್ರಬಲ ಆಮ್ಲಗಳು ಅಂತ ಕರಿತೀವಿ. ಅದೇ ರೀತಿ H+ ಅನ್ನ ಕಮ್ಮಿ
ಉತ್ಪಾದನೆ ಮಾಡುವಂತಹ ಅಯಾನುಗಳನ್ನ ನಾವೇನಂತ ಕರಿತೀವಿ? ದುರ್ಬಲ ಆಮ್ಲಗಳು ಅಂತ ಕರಿತೀವಿ. ಅದೇ ರೀತಿ ಹೆಚ್ಚು OH ಮೈನಸ್ ಅನ್ನ ಉತ್ಪಾದನೆ ಮಾಡುವಂತಹ ಪ್ರತ್ಯಾಮ್ಲಗಳನ್ನ ಪ್ರಬಲ ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಅದೇ ತರ OH ಮೈನಸ್ ಅನ್ನ ಕಮ್ಮಿ ಉತ್ಪಾದನೆ ಮಾಡುವಂತಹ ಪ್ರತ್ಯಾಮ್ಲಗಳನ್ನ ದುರ್ಬಲ ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಈಗ ಮೇಡಮ್ ನೀವ್ ಹೇಳಿದ್ರಿ ಆಮ್ಲಗಳ ಬಗ್ಗೆ, ಪ್ರತ್ಯಾಮ್ಲಗಳ ಬಗ್ಗೆ ಹಾಗೂ ಲವಣಗಳ ಬಗ್ಗೆ ಹೇಳಿದ್ವಿ. ಇದನ್ನ ನಾವು ದಿನನಿತ್ಯ ಯಾವ ರೀತಿ ಉಪಯೋಗಕ್ಕೆ ಮಾಡ್ತಾ ಬರ್ತೀವಿ? ಇದರಿಂದ ನಮ್ಗಾಗುವಂತಹ ಉಪಯುಕ್ತತೆ ಏನು? ಈಗ ನೀವ್ ಹೇಳಿದ್ರಿ ಈ ಒಂದು ಚಾಪ್ಟರ್ ನಲ್ಲಿ ಇರುವಂತಹ ವಿಜ್ಞಾನದ ಪ್ರಯೋಗಗಳನ್ನ ನಾವು ಈ ಕ್ಲಾಸ್ ನಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಪ್ರಯೋಗ ಶಾಲೆಯಲ್ಲೇ ಮಾಡ್ಬೇಕು. ಯಾಕಂದ್ರೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಗಳು ನಿಮ್ಗೆ ಅಲ್ಲಿ ತಾನೇ ಸಿಗೋದು, ಮನೆಯಲ್ಲಿ ಅಥವಾ ಇತರ ಕ್ಲಾಸ್ಗಳಲ್ಲಿ ನಿಮ್ಗೆ ಎಂತ ಸಹ ಸಿಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅದನ್ನು ಒಬ್ಬ ಶಿಕ್ಷಕರ ನೆರವಿನಿಂದ ಮಾತ್ರ ನೀವು ಕಲೀಲಿಕ್ಕೆ ಸಾಧ್ಯ ಆಗೋದು. ಆದ್ರೆ ದೈನಂದಿನ ಜೀವನದಲ್ಲಿ ನಾವು ಈ pH ನ ಮಹತ್ವವನ್ನ ಹೇಗೆ ಅರ್ಥ ಮಾಡ್ಕೊಬಹುದು? ಸಸ್ಯ ಮತ್ತು ಪ್ರಾಣಿಗಳನ್ನ ಮೊದಲು ಗಮನಿಸೋಣ. ಕಾಣ್ತಾ ಇದೆಯಾ? ಸಸ್ಯ ಮತ್ತು ಪ್ರಾಣಿಗಳನ್ನ ಗಮನಿಸೋದಾದ್ರೆ, ಈಗ ನಮ್ಮ ದೇಹವು 7.0 ಇಂದ 7.8 pH ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸೊ ಈಗ ನಮ್ಮ ದೇಹವನ್ನ ನೀವು ಗಮನಿಸೋದಾದ್ರೆ 7.0 ಇಂದ 7.8 pH ಲೆವೆಲ್ ನಲ್ಲಿ ಅದು ಆ ಒಂದು ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜೀವಿಗಳು ಕಿರು ವ್ಯಾಪ್ತಿಯ pH ಬದಲಾವಣೆಯಲ್ಲಿ ಮಾತ್ರ ಬದುಕು ಉಳಿಯಬಲ್ಲವು. ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆಯಾಗುತ್ತದೆ. ಯಾಕಂದ್ರೆ ಅದು ಅಸಿಡಿಕ್ ಆಗಿರುತ್ತೆ. ಮಳೆ ನೀರು ಅದರ pH ಮೌಲ್ಯ 5.6. ಇವೆಲ್ಲ ನಿಮ್ಗೆ ನೆನಪಿನಲ್ಲಿ ಇರಬೇಕು. ಆಮ್ಲ ಮಳೆಯು ನದಿಗೆ ಹರಿದಾಗ ಇದು ನದಿಯ ನೀರಿನ pH ಅನ್ನು ಕಡಿಮೆ ಮಾಡುತ್ತದೆ. ಇಂತಹ ನದಿಗಳಲ್ಲಿ ಜಲಚರಗಳ ಉಳಿವು ದುಸ್ತರವಾಗುತ್ತದೆ. ಈಗ ನಾವು ಈ ಎನ್ವಿರಾನ್ಮೆಂಟ್ ಗಳ ಬಗ್ಗೆ, ನಮ್ಮ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನೆಲ್ಲ ಬಗ್ಗೆ ಕೇಳಿದಾಗ ಅಲ್ಲಿ ಆಸಿಡ್ ರೈನ್ ಅಥವಾ ಆಮ್ಲದ ಮಳೆ ಬಗ್ಗೆ ಕೇಳಿರ್ತೀರಾ ಇಲ್ವಾ? ಖಂಡಿತ ಕೇಳಿರ್ತೀರಾ ಅಲ್ವಾ? ಈ ಒಂದು ಆಮ್ಲದ ಮಳೆಯ ಪರಿಣಾಮಗಳಿಂದ ಏನಾಗುತ್ತೆ? ಈ ಜಲಾಚರಗಳು ಅಂತ ಹೇಳಿದ್ರೆ ಜಲದಲ್ಲಿ ಜೀವಿಸುವಂತಹ ಪ್ರಾಣಿಗಳು, ಮೀನುಗಳು, ಹಾವುಗಳು, ಆಮೆಗಳು ಅಥವಾ ವಿವಿಧ ಜಲಾಚರಗಳು ಬೇರೆ ಏನೇನಿರ್ತವೆ ಅವುಗಳ ಬದುಕು ದುಸ್ತರ ಆಗ್ತಾ ಹೋಗುತ್ತೆ. ಆದ್ರಿಂದಾನೇ ಪ್ರಕೃತಿಯಲ್ಲಿರುವಂತಹ ವಿಕೋಪವನ್ನ ನಾವು ತಡೆಗಟ್ಟೋದ್ರಿಂದ ಈ ಆಮ್ಲ ಮಳೆ ಅಥವಾ ಆಸಿಡ್ ರೈನ್ ಅನ್ನ ನಾವು ತಡೆಗಟ್ಟಬಹುದು. ಈಗ ಏನೇನಂತ ಬಂದ್ವಿ? ನಮ್ಮಲ್ಲಿ 7.0 ಇಂದ 7.8 ವರೆಗೂ pH ಲೆವೆಲ್ ಇರುತ್ತೆ. ಮಳೆ ಹನಿಗಳಲ್ಲಿ ಅಥವಾ ಮಳೆ ನೀರಿನಲ್ಲಿ 5.6ಗಿಂತ ಕಮ್ಮಿ ಇರುತ್ತೆ pH ಲೆವೆಲ್, ಅಂದ್ರೆ ಅಸಿಡಿಕ್ ಆಗಿರುತ್ತೆ. ಇನ್ನು ಇತರ ಗ್ರಹಗಳಲ್ಲೂ ಆಮ್ಲ. ಶುಕ್ರ ಗ್ರಹದ ವಾತಾವರಣವು ಸಲ್ಫ್ಯೂರಿಕ್ ಆಮ್ಲದ ದಟ್ಟವಾದ ಬಿಳಿ ಮತ್ತು ಹಳದಿ ಮೋಡಗಳಿಂದಾಗಿದೆ. ಈ ಗ್ರಹದಲ್ಲಿ ಜೀವ ಅಸ್ತಿತ್ವದಲ್ಲಿರಬಹುದೆಂದು ನೀವು ಭಾವಿಸ್ತೀರಾ? ಎಷ್ಟೊಂದ್ ಜನ ಹೇಳ್ತಾ ಇದ್ರು ಶುಕ್ರ ಗ್ರಹದಲ್ಲಿ ನಾವು ಬದುಕಬಹುದಾ, ಚೆಕ್ ಮಾಡ್ತಾ ಬರಬಹುದು ಅಂತ ಅನ್ಬಿಟ್ಟು. ಖಂಡಿತವಾಗ್ಲೂ ಬದುಕಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಅಸಿಡಿಕ್ ಅಥವಾ ಆಮ್ಲಮಯವಾದಂತಹ ಪ್ರಪಂಚದಲ್ಲಿ ಬದುಕೋದು ಬಹಳ ದುಸ್ತರ ಆಗ್ತಾ ಬರುತ್ತೆ. ಇನ್ನು ನಿಮ್ಮ ಹಿತ್ತಲಿನ ಮಣ್ಣಿನ pH ಮೌಲ್ಯವೆಷ್ಟು? ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ನಿರ್ದಿಷ್ಟ pH ವ್ಯಾಪ್ತಿಯ ಅಗತ್ಯವಿದೆ. ಸಸ್ಯದ ಆರೋಗ್ಯಕರ ಬೆಳವಣಿಗೆಗೆ ಅಗತ್ಯವಾದಂತಹ pH ಕಂಡುಹಿಡಿಯಲು ನೀವು ವಿವಿಧ ಸ್ಥಳಗಳಿಂದ ಮಣ್ಣನ್ನು ಸಂಗ್ರಹಿಸಿ ಮತ್ತು ಈ ಕೆಳಗಿನ ಚಟುವಟಿಕೆ 2.12ರಲ್ಲಿ ವಿವರಿಸುವ ವಿಧಾನದಲ್ಲಿ pH ಅನ್ನ ಪರೀಕ್ಷಿಸಿ. ನೀವು ಮಣ್ಣನ್ನ ಸಂಗ್ರಹಿಸಿದ ಸ್ಥಳದಲ್ಲಿ ಯಾವ ಸಸ್ಯಗಳು ಬೆಳೆಯುತ್ತದೆ ಎಂಬುದನ್ನು ನೀವು ದಾಖಲಿಸಬಹುದು. ಈಗ ನಮ್ಮ ಕರ್ನಾಟಕವನ್ನೇ ತೆಗೆದುಕೊಳ್ಳೋಣ. ಕೆಲವೊಂದು ಪ್ರದೇಶದಲ್ಲಿ ಅತಿ ಹೆಚ್ಚು ನಾವು ರಾಗಿಯನ್ನ ಬೆಳಿತೀವಿ, ಮತ್ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ನಾವು ಜೋಳವನ್ನ ಬೆಳಿತೀವಿ ಅಲ್ವಾ? ಗೋಧಿ ಎಲ್ಲ ನಮಗಿರುವಂತಹ ಒಂದು ವಾತಾವರಣದಲ್ಲಿ ಬೆಳಿಲಿಕ್ಕೆ ಕಷ್ಟ ಆಗುತ್ತೆ. ಅದು ಉತ್ತರ ಭಾರತದಲ್ಲಿ ಗೋಧಿ ಎಲ್ಲ ಬೆಳಿಲಿಕ್ಕೆ ಹೋಗೋದು. ಈಗ ಒಂದು ಚಟುವಟಿಕೆ ನೋಡಿ. ಒಂದು ಪ್ರಮಾಣದಲ್ಲಿ 2 ಗ್ರಾಂ ಮಣ್ಣನ್ನ ಹಾಕಿ ಮತ್ತು ಅದಕ್ಕೆ 5 ml ನೀರನ್ನ ಸೇರಿಸಿ ಪ್ರಣಾಳದ ಪ್ರಣಾಳದಲ್ಲಿರೋ ಘಟಕಗಳನ್ನು ಸೋಸಿ ಮತ್ತು ಶೋಧಿತ ದ್ರವವನ್ನ ಪ್ರಣಾಳದಲ್ಲಿ ಸಂಗ್ರಹಿಸಿ. ಶೋಧಿತ ದ್ರಾವಣದ pH ಮೌಲ್ಯವನ್ನು
ಸಾರ್ವತ್ರಿಕ ಸೂಚಕ ಕಾಗದ ಮೇಲೆ ಬಳಸಿ ಪರೀಕ್ಷಿಸಿ. ನಿಮ್ಮ ಪ್ರದೇಶದಲ್ಲಿ ಸಸ್ಯಗಳ ಬೆಳವಣಿಗೆ ಅತ್ಯಂತ ಸೂಕ್ತವಾದ ಮಣ್ಣಿನ ಪಿಹೆಚ್ ಕುರಿತು ನೀವು ಯಾವ ನಿರ್ಣಯಕ್ಕೆ ಬರ್ತೀರಾ ಅನ್ನೋದನ್ನ ತಿಳ್ಕೊಂತ ಹೋಗಿ. ಸೊ ಇದೊಂದು ಆಕ್ಟಿವಿಟಿನ ನಿಮ್ಮ ಶಿಕ್ಷಕರ ಸಹಾಯವನ್ನ ತೆಗೆದುಕೊಂಡು ನೀವು ಮಾಡಬಹುದು. ಅದೇ ರೀತಿ ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿನ ಪಿಹೆಚ್ ಅಂದ್ರೆ ನಮ್ಮ ಜಠರ ಅಂದ್ರೆ ಏನ್ ಮಕ್ಳ? ಜಠರ ಅಂದ್ರೆ ಏನು? ಜಠರ ವ್ಯಾಧಿ ಅಂತ ಕೇಳಿರ್ತೀವಿ. ಜಠರ ಅಂದ್ರೆ ಏನು ತಿಳ್ಕೊಂಡಿರ್ಬೇಕಲ್ವಾ? ಇದ್ರ ಬಗ್ಗೆ ನೀವು ತಿಳ್ಕೊಂಡು ಮುಂದಿನ ಕ್ಲಾಸ್ ನಲ್ಲಿ ಬರೋಣ. ಮುಂದಿನ ಕ್ಲಾಸ್ ನಲ್ಲಿ ಜಠರ ಹಾಗೂ ಅದ್ರ ಒಳಗಡೆ ಇರುವಂತಹ ಪಿಹೆಚ್ ಲೆವೆಲ್ ಏನೇನಿರುತ್ತೆ, ಯಾವುದು ಅಸಿಡಿಕ್, ಯಾವುದು ನಾನ್ ಅಸಿಡಿಕ್, ಅವೆಲ್ಲದರ ಕುರಿತು ಕೂಡ ನಾವು ಮುಂದಿನ ಕ್ಲಾಸ್ ನಲ್ಲಿ ಮಾತಾಡ್ತಾ ಹೋಗೋಣ. ಇವತ್ತಿನ ಕ್ಲಾಸ್ ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ಈ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅರ್ಥ ಆಗದೆ ಇರುವಂತಹ ಪಕ್ಷದಲ್ಲಿ ನಿಮ್ಮ ಡೌಟ್ಸ್ ಗಳನ್ನ ನೀವು ಕೇಳಿ ತಿಳ್ಕೊಬಹುದು. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ನಿಮ್ಮ ಜೊತೆಯಾಗಿದ್ದು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಎಲ್ಲರಿಗೂ ಶುಭವಾಗ್ಲಿ. ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ, ಶುಭ ದಿನ.